ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಮುಸ್ಲಿಂ ಸಮಾಜದ ವತಿಯಿಂದ ಸೌಹಾರ್ದ ಇಫ್ತಾರ್ ಕೂಟ. ಮುದಗಲ್ ಪಟ್ಟಣದ ಚೋಟೆ ಖುರೇಶಿ ಶಾದಿ ಮಹಲ್ನಲ್ಲಿ ಮುಸ್ಲಿಂ ಸಮಾಜದ ವತಿಯಿಂದ ಸೌಹಾರ್ದ ಇಫ್ತಾರ್ ಕೂಟ ಆಯೋಜನೆ ಮಾಡಲಾಯಿತು. ಮುಸ್ಲಿಂ ಸಮಾಜದ ಮೌಲಾನಾ ಡಾಕ್ಟರ್ MD ರಫಿ ಖುರೇಶಿ ಮಾತನಾಡಿ, ಮುಸ್ಲಿಂ ಧರ್ಮದ ಪವಿತ್ರ ಹಬ್ಬ ರಂಜಾನ್. ಮುಸ್ಲಿಮರು ದಿನವಿಡೀ ಉಪವಾಸ ಆಚರಿಸುತ್ತಾರೆ. ರಂಜಾನ್ ಸಮಯದಲ್ಲಿ ಮುಸ್ಲಿಮರು ಮುಂಜಾನೆಯಿಂದ ಸೂರ್ಯಾಸ್ತದವರೆಗೆ ಉಪವಾಸ ಮಾಡುತ್ತಾರೆ. ಹಗಲು ಹೊತ್ತಿನಲ್ಲಿ ಆಹಾರ, ಪಾನೀಯ ಮತ್ತು ಇತರ ದೈಹಿಕ ಅಗತ್ಯಗಳನ್ನು ತ್ಯಜಿಸುತ್ತಾರೆ ಎಂದರು. ನಂತರ ಹಿಂದೂ ಮುಸ್ಲಿಂ ಬಾಂಧವರಿಬ್ಬರು ಪರಸ್ಪರ ಶುಭ ಕೋರಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಭಾವೈಕ್ಯತೆಯನ್ನ ಮೆರೆದರು. ಈ ಸಂದರ್ಭದಲ್ಲಿ KDP ಸದಸ್ಯರು ರಾಘವೇಂದ್ರ ಕುದುರಿ, MD ರಫೀಕ್ ಹಾಜಿ, ಷಣ್ಮುಖಪ್ಪ ಚಲುವಾದಿ, ವಾಸು ಸುರಪುರ, ಅಬ್ದುಲ್ ರಹೀಂ ಜಂಗ್ಲಿ, ಜವಾರಿಲಾಲ್ ಶೇಟ್, ಅಮರಯ್ಯ ಹಿರೇಂಠ, ಸುರೇಶ ಭಂಡಾರಿ, ಮಹೇಬೂಬ್ ಜಂಗ್ಲಿ, ಸಾದಿಕ್, ಮಹಮ್ಮದ್, ಉಮರ್ ಬಾಬಾ, ಮೌಲಾ ಹುಸೇನ್, ಸಂದಾನಿ ಸಾಬ್ ಸೇರಿದಂತೆ ಮುಂತಾದವರು ಇದ್ದರು. ನಮ್ಮ ಜೀವನದಲ್ಲಿ ಆ ಸೃಷ್ಟಿಕರ್ತನ ಭಯ ಬರಬೇಕು. ಬಡವರ ಹಸಿವಿನ ನೋವೇನೆಂಬುದು ನಮ್ಗೆ ಗೊತ್ತಾಗಬೇಕು. ಎಷ್ಟೋ ಮಂದಿ ಭಾರತ ದೇಶದೊಳಗಾಗಲಿ, ಜಗತ್ತಿನ ಬೇರೆ ಬೇರೆ ಆಫ್ರಿಕಾದಲ್ಲಿ, ಬೇರೆ ಬೇರೆ ದೇಶದಲ್ಲಿ ಎಷ್ಟೋ ಕೋಟ್ಯಾನುಗಟ್ಟಲೆ ಜನರು ಹಸುವಿನಿಂದ ಸಾಯ್ತಾ ಇದ್ದಾರೆ. ಎಷ್ಟೋ ಜನರು ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ ಜನರು. ಅವರ ಒಂದು ನೋವು ನಮ್ಗೆ ಅರ್ಥ ಆಗ್ಬೇಕಂತಂದ್ರೆ ಅದಕ್ಕೆ ಆ ಭಗವಂತನು ಒಂದು ಆಜ್ಞೆ ಮಾಡಿದನು. ನೀವು 1 ತಿಂಗಳ ಕಾಲ ಉಪವಾಸವನ್ನು ಆಚರಿಸಿ ಬಡವರ ನೋವು ನಿಮ್ಗೆ ಏನಂಬುದು ಗೊತ್ತಾಗಬೇಕು. ಹಂಗೆ ಯಾವಾಗ ಮನುಷ್ಯ ಉಪವಾಸ ಇರ್ತಾನಂದ್ರೆ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ ಗುಣ ಅವನ ಹತ್ರ ಸ್ವಾಭಾವಿಕವಾಗಿ ಬಂದ್ಬಿಡ್ತದೆ. ಅದಕ್ಕೋಸ್ಕರ ನಾವು ಈ ಸಭೆಯ ಮುಖಾಂತರ ನಮ್ಮ ಎಲ್ಲ ಬಾಂಧವರಿಗೆ, ಎಲ್ಲ ಬಂದಿರತಕ್ಕಂಥ ನಮ್ಮ ಹಿಂದೂ ಬಾಂಧವರಾಗಿರಲಿ, ನಮ್ಮ ಜೈನ ಬಾಂಧವರಾಗಿರಲಿ, ನಮ್ಮ ಕ್ರಿಶ್ಚಿಯನ್ ಬಾಂಧವರಾಗಿರಲಿ, ಎಲ್ಲ ಬಾಂಧವರು ಎಲ್ಲರೂ ನೋಡ್ರಿ, ನಾವೆಲ್ಲರೂ ಮೂಲತವಾಗಿ ಒಂದೇ ತಂದೆ ತಾಯಿಯ ಮಕ್ಕಳು. ನೋಡ್ರಿ, ಸಮಾಜದಲ್ಲಿ ಏನ್ ತಿನ್ನಂತಂದ್ರೆ ಇಸ್ಲಾಂ ಧರ್ಮ ಅಂದ್ರೆ ಏನಪ್ಪಾ, ಇದು ಅವ್ರ ಧರ್ಮ, ಅವ್ರು ಏನಂತಾರ ಮುಸ್ಲಿಂ ಕಾಫಿರ್ ಅಂತ ಈ ತಪ್ಪು ತಿಳುವಳಿಕೆ ಇದೆ. ನೋಡ್ರಿ, ಕಾಫಿರ್ ಅಂತಂದ್ರೆ ನಿಜವಾಗ ಯಾರು ಬಹಳ ಜನ ತಿನ್ನಂತಾರ ಹಿಂದೂ ಬಾಂಧವರಿಗೆ ಕಾಫಿರ್ ಅಂತಾರಪ್ಪ, ಇದು ಹಂಗಲ್ಲ. ನಿಜವಾಗ್ಲೂ ಜ್ಞಾನ ಇಲ್ಲರೂ ಆ ರೀತಿ ಮಾತಾಡ್ತಾರ. ಇವತ್ತಿನ HTV ನ್ಯೂಸ್ ಕನ್ನಡ. ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು.